ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಟನ್ ಬಟ್ಟೆ ಥರ ಸಾಫ್ಟಾಗಿ ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋ ಅಂಥ ರೊಟ್ಟಿ, ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀವು ಕಪ್ಪು ಅಥವಾ ಲೋಟ ಯಾವುದ್ರಲ್ಲಿ ಅಳತೆ ತಗೊತೀರೋ ಅದರಲ್ಲಿ 3 ಕಪ್ ಆಗುವಷ್ಟು ತಗೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕಾಗತ್ತೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅದು ಪರ್ಫೆಕ್ಟ್ ಅಳತೆ ಆಗುತ್ತೆ. ಯಾವುದೇ ರೀತಿ ರೊಟ್ಟಿ ಹರಿಯಲ್ಲ, ಎಲ್ಲೂ ಕೀಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈಗ ನಾನು ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಂಗೆ ಸಿಮ್ಮಲ್ಲಿ ಸ್ಟವ್ ಮೇಲೇ ಬಿಡಬೇಕಾಗತ್ತೆ. ಆವಾಗ ಚೆನ್ನಾಗಿ ಅದು ನೀರೆಲ್ಲ ಹಿಡ್ಕೊಂಡು ಗಟ್ಟಿ ಆಗುತ್ತೆ. ನಮಗೆ ಯಾವ ಹದ ಬೇಕೋ ಅದಕ್ಕೆ ಬರುತ್ತೆ. ಅಂದರೆ ಜಾಸ್ತಿ ಬಿಡಬಾರ್ದು. ಒಂದು ನಿಮಿಷ ಒಂದು ಸಿಮ್ಮಲ್ಲಿಟ್ಟು 1 ನಿಮಿಷ ಹಾಗೆ ಪ್ಲೇಟನ್ನು ಕ್ಲೋಸ್ ಮಾಡಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಅದು ಸಿಮ್ಮ ಅಲ್ಲಿ ಬೆಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾರಬೇಕಾಗುತ್ತೆ. ಇಲ್ಲ ಅಂತಂದರೆ ಕೈಯಲ್ಲಿ ನಾದಬೇಕಾದ್ರೆ ಸುಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದು ಕೈಯಲ್ಲಿ ಮುಟ್ಟೋ ಥರ ಆದ್ರೆ ಸಾಕು. ಆ ಥರ ಚೆನ್ನಾಗಿ ಸ್ವಲ್ಪ ಹಾರಿದ್ರೆ ಸಾಕು. ಅದಾದಮೇಲೆ ನೀವು ಒಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರ ನಾದ್ಕೋಬೋದು, ಅಥವಾ ಈ ಕಿಚನ್ ಸ್ಲ್ಯಾಬ್ ಇರುತ್ತಲ್ಲ ಅದ್ರ ಮೇಲಾದರೂ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೋದು. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದರಲ್ಲಿ ನೀವು ಆರಾಮಾಗಿ ನಾದ್ಕೋಬೋದು. ಹಿಟ್ಟನ್ನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಬೆಣ್ಣೆ ಥರ ಇದೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಎತ್ತಿಟ್ಕೊಂಡ್ರೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಚಪಾತಿ ಹಿಟ್ಟು ಥರ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಹುಂಡೆನ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಹುಂಡೆ ತಗೋಬೇಕಾದ್ರೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಚೆನ್ನಾಗಿ ಇದು ಕೂಲ್ ಆಗಿರಬೇಕು. ಅಂದರೆ ಚೆನ್ನಾಗಿ ತಣ್ಣಗಾಗಿದ್ದರೆ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿ ಇದ್ದರೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ. ಆವಾಗ ಕೀಳೋ ಚಾನ್ಸಸ್ ಇರುತ್ತೆ, ಹರಿಯುತ್ತೆ. ನಾನು ಸ್ವಲ್ಪ ಬಿಸಿ ಇರಬೇಕಾದ್ರೆ ಮಾಡ್ತಾಯಿದ್ದೀನಿ ನೋಡಿ. ತುಂಬ ನಿಧಾನಕ್ಕೆ ಮತ್ತು ನೋಡಿಕೊಂಡು ಮಾಡಬೇಕಾಗುತ್ತೆ. ಚೆನ್ನಾಗಿ ಹಾರದ ಮೇಲೆ ಮಾಡಿದ್ರೆ ನೀವು ಚಪಾತಿ ಥರ ಎಷ್ಟು ಬೇಕಾದರೂ ನಾದ್ಕೋಬೋದು, ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಇದ್ರೂ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗಿಲ್ಲ ಶೇಪು ಪರ್ಫೆಕ್ಟ್ ರೌಂಡ್ ಬೇಕು ಅಂತಂದರೆ ಒಂದು ಪ್ಲೇಟನ್ನ ಇಟ್ಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಪರ್ಫೆಕ್ಟ್ ಅಳತೆ ಬರುತ್ತೆ. ಇಲ್ಲ ನನಗೆ ಇದೇ ಥರನೇ ಇರಲಿ ಅಂದರೆ ಅದೇ ಥರನೂ ಸಹ ಸುಡ್ಬೋದು. ನೋಡಿ ನಾನಿವಾಗ ಎಷ್ಟು ಚೆನ್ನಾಗಿ ರೊಟ್ಟಿ, ಅದು ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೋಡಿಕೊಂಡು ನಿಮಗೆ ಚಪಾತಿ ಹಿಟ್ಟು ಹೆಂಗೆ ಲಟ್ಟಿಸ್ಕೊತೀರೋ ಆ ಥರ ಲಟ್ಟಿಸ್ಕೊಂಡ್ರೆ ಆಗುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೆ ನೋಡಿಕೊಂಡು ನಿಧಾನಕ್ಕೆ ಸಾಫ್ಟಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು. ಇಲ್ಲಾಂದರೆ ಕೀಳೋ ಚಾನ್ಸಸ್ ಇರುತ್ತೆ, ಹರಿಯುತ್ತೆ ರೊಟ್ಟಿ. ಅದಕ್ಕೋಸ್ಕರ ಇಲ್ಲ ಅಂತಂದರೆ ಚೆನ್ನಾಗಿ ಆರಿದೆ ಅಂತಂದರೆ ಚಪಾತಿ ಥರ ಆರಾಮಾಗಿ ಮಾಡ್ಬೋದು. ಮೊದಲನೇ ಸರಿ ಮಾಡ್ತಾ ಇರೋರು ನೀವು ನೋಡಿಕೊಂಡು ಹಾರದ ಮೇಲೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ನಿಧಾನಕ್ಕೆ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಮೊದಲನೇ ಸರಿ ಮಾಡ್ತಾ ಇರೋರು ನೀರು ಹಚ್ಚಿ ಮಾಡೋದಕ್ಕಿಂತ ಎಣ್ಣೆ ಹಚ್ಚಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೀರು ಹಚ್ಚಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಹರಿಯುತ್ತೆ. ಸೊ ನೀವು ಎಣ್ಣೆ ಹಚ್ಕೊಂಡೇ ಮಾಡಬೇಕಾಗುತ್ತೆ. ನಾನು ಸಹ ಮೊದಲನೇ ಸರಿ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ಕೊಂಡೇ ಸಹ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ತುಂಬ ಸಾಫ್ಟಾಗಿ ಒಳ್ಳೆ ಬಟ್ಟೆ ಥರ, ಕಾಟನ್ ಬಟ್ಟೆ ಇರುತ್ತಲ್ಲ ಆ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿರೋ ಹಿಟ್ಟನ್ನ ನೀಟಾಗಿ ತೆಗಿಬೇಕು. ಇಲ್ಲ ಅಂತಂದರೆ ಅದು ತುಂಬ ಹಂಚ ಮೇಲೆಲ್ಲ ಅದು ಹಿಟ್ಟೆಲ್ಲ ಬಿದ್ದು ಕಪ್ಪಾಗುತ್ತೆ. ಅದಕ್ಕೋಸ್ಕರ ಈಗ ಎಲ್ಲ ರೊಟ್ಟಿನೂ ಅದೇ ಥರ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನೀಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಹಿದ್ಕಿದ ಬೇಳೆ ಸಾಂಬಾರು ಅಥವಾ ಕರಿ, ಅದ್ರದ್ದು ಬೇಕು ಅಂತಂದರೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಮಾಡಿರೋದು ಒಂದು 4-5 ಜನಕ್ಕೆ ಆಗುವಷ್ಟು. ನಿಮಗೆ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕಡಿಮೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.